ನೀವು ಸಿನಿಮಾ ನೋಡೋದು ಬರೀ 2-3 ಗಂಟೆ, ಆದರೆ ಆ ಒಂದು ಸಿನಿಮಾದ ಹಿಂದೆ 2-3 ವರ್ಷದ ಸ್ಟ್ರಗಲ್ ಇರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಆ ಒಂದು 2-3 ವರ್ಷದ ಸ್ಟ್ರಗಲ್ನ ಜೀರೋ ಲೆವೆಲಿಂದ ನಿಮ್ಗೆ ಹೇಳಕೊಟ್ಟಿದ್ದೀವಿ. ಸಿನಿಮಾ ಅಂದರೆ ಏನು, ಅದರ ಹಿಂದೆ ಇರೋ ಒಂದು ಸ್ಟ್ರಗಲ್ ಏನಿದೆ, ಕಷ್ಟ ಏನಿದೆ, ಅದನ್ನು ನಾನು ನಿಮ್ಗೆ ಹೇಳಕೊಟ್ಟಿದ್ದೀನಿ. ಸಿನಿಮಾ ಅಂದರೆ ನೀವು ಗ್ಲ್ಯಾಮರ್, ದುಡ್ಡು, ಡ್ರಾಮಾ ಅಂತ ತಿಳ್ಕೊಂಡಿರ್ತೀರ, ಆದರೆ ಅದಕ್ಕೆ ಬಿಟ್ಟು ಬೇರೆಯೇ ಕತೆ ಇದೆ. ಆ ಕತೆ ಹೇಳೋಕ್ಕೆ ನಮ್ಮ ಜೊತೆಗೆ ಇವತ್ತು ಒಬ್ಬರು ಗೆಸ್ಟ್ ಇದ್ದಾರೆ. ನಮಸ್ಕಾರ, ನಾನು ಚಂದ್ರಶೇಖರ್ ಬಾಳೆ, ಸಿಲ್ವರ್ ಸ್ಕೈ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಿಂದ ತಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ನಾವೊಂದು ಹೊಸ ಪ್ರಯತ್ನ, ತಮಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದು ಬೇಸಿಕ್ಕಿಂದ ನಾಲೆಜ್ ಕೊಡ್ಕೊಂಡು ಹೋಗೋಣ. ಹಲವಾರು ಜನ ನೀವು ಸಿನಿಮಾ ಇಂಡಸ್ಟ್ರಿಲಿ ಬರಬೇಕು, ತಮ್ಮದೇ ಆದ ಒಂದು ರೀತಿಯಲ್ಲಿ ಗುರುತಿಸ್ಕೊಳ್ಬೇಕಂತ ಯೋಚನೆ ಮಾಡ್ತಾ ಇರ್ತೀರ. ಅಂಥವರಿಗೋಸ್ಕರ ಈ ವಿಡಿಯೋ ತಂದಿದ್ದೀವಿ. ನಾನು ವೆಲ್ಕಮ್ ಮಾಡ್ತೀನಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು 15 ವರ್ಷಗಳ ಕಾಲದಿಂದ ಕೆಲಸ ಮಾಡ್ಕೊಂಡು ಬಂದಿರುವಂತಹ ನಿರ್ಮಾಪಕ, ನಿರ್ದೇಶಕ ಹಾಗೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿರುವಂತಹ ಶಶಿ ನಾಟಿಕರ್ ಸರ್ ಅವರನ್ನು. ಸರ್ ನಮಸ್ಕಾರ. ನಮಸ್ಕಾರ. ನಿಮಗೊಂದು ಮೊದಲೇ ಒಂದು ವಿಷಯವನ್ನು ಕ್ಲಿಯರ್ ಮಾಡ್ತೀನಿ. ಇದು ಯಾರಿಗಾದರೂ ಮೋಟಿವೇಶನ್ ಮಾಡೋಕ್ಕೋಸ್ಕರ ಅಲ್ಲ, ಅಥವಾ ಯಾರನ್ನಾದರೂ ಡಿಸ್ಕರೇಜ್ ಮಾಡಬೇಕು ಅಂತಲ್ಲ. ರಿಯಲ್ ಆಗಿ ಏನಿದೆಯೋ ಸಿನಿಮಾ ರಂಗದ ಚಿತ್ರಣವನ್ನೇ ಬಿಡಿಸ್ತಾ ಹೋಗ್ತೀವಿ. ಸರ್ ನಿಮ್ಗೆ ನಾನು ಕ್ವಶನ್ ಕೇಳ್ತೀನಿ. ಎಸ್ ಕೇಳಿ. ನಾನು ತುಂಬ ಬೇಸಿಕ್ಕಿಂದ ಕ್ವಶನ್ ಕೇಳ್ಕೊಂಡು ಹೋಗ್ತೀನಿ. ನಿಮಗೆ ಸಿಲ್ಲಿ ಕೂಡ ಅನಿಸ್ಬೋದು, ಓಕೆ. ಆದರೆ ಅದು ನಮ್ಮ ಆಡಿಯನ್ಸಲ್ಲಿ ತುಂಬ ಜನ ಮೂವಿ ಅಂದರೆ ಗ್ಲ್ಯಾಮರು, ಅದರಲ್ಲಿ ಏನೋ ಒಂದು ಹೀರೋ ಮತ್ತು ಡೈರೆಕ್ಟರ್ ಮಾತ್ರ ನೋಡಿರ್ತಾರೆ, ಅಥವಾ ಹೀರೋಯಿನ್ ಮಾತ್ರ ನೋಡಿರ್ತಾರೆ. ಅದಕ್ಕೆ ಬಿಟ್ಟು ಅದರ ಹಿಂದ್ಗಡೆ ಇರೋ ಸ್ಟ್ರಗಲು ಅಥವಾ ಅದ್ರ ಹಿಂದ್ಗಡೆ ಇರುವಂತಹ ಕಷ್ಟಗಳು, ಅದರ ಹಿಂದೆ ನಡೆಯುವಂತಹ ಹಲವಾರು ಪ್ರಕ್ರಿಯೆಗಳು ಇರುತ್ತಲ್ಲ, ಅದ್ರ ಬಗ್ಗೆ ನಮ್ದು ಆಡಿಯನ್ಸ್ ಗೊತ್ತಿರಲ್ಲ. ಸೊ ನನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ಸಣ್ಣ ಸಣ್ಣ ಕ್ವಶನ್ಗಳು ಕೇಳ್ಕೊಂಡು ಹೋಗ್ತೀನಿ. ನೀವು ಅದ್ರ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳ್ಕೊಟ್ರೆ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ. ಸರ್ ಅಜು ಮಾಡಿ, ನಾನು ಸಿನಿಮಾದ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಓಕೆ. ನನ್ನ ಜೀರೋ ನಾಲೆಜ್ ಇದೆ. ನಾನೆಲ್ಲೋ ಒಂದು ದೂರದ ಹಳ್ಳಿಯಲ್ಲಿ ಕೂತ್ಕೊಂಡು ಅಥವಾ ಎಲ್ಲೋ ಕೂತ್ಕೊಂಡು ನಾನು ಮೂವಿ ನೋಡಿದಾಗ ನಂಗೆ ಎಂಥ ಮೂವಿ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದ್ರ ಹಿಂದ್ಗಡೆ ನಡೀತಲ್ಲ ಪ್ರೊಸೆಸ್ಸು, ಆ ಪ್ರೊಸೆಸ್ ನಮ್ಗೆ ಗೊತ್ತಿಲ್ಲ. ನೀವು ಜೀರೋಯಿಂದ ನಮ್ಗೆ ಹೇಳ್ಬೋದು ಅದು ಏನು, ಹೆಂಗೆ ಸ್ಟಾರ್ಟ್ ಮಾಡ್ತೀರಾ, ಏನು ಪ್ರಕ್ರಿಯೆಗಳಿರುತ್ತೆ ಅಂತ? ತುಂಬ ಪ್ರಕ್ರಿಯೆಗಳು ಇದೆ. ಬಹುತೇಕ ಜನರು ಏನು ಅನ್ಕೊಂತಾರೆ ಅಂದರೆ ಬರೀ ಹೀರೋ, ಡೈರೆಕ್ಟ್ರು ಅಂತ ಅನ್ಕೋತಾರೆ. ಯಾಕಂದರೆ ಒಂದು ಸಿನಿಮಾ ಅಂದಮೇಲೆ ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ ಆ್ಯಕ್ಟು ಅಂತ ಹೀರೋನ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹೌದು. ಬಟ್ ಇಲ್ಲಿ ಏನಿದೆ ಅಂದರೆ 3 ಸಿಸ್ಟಮ್ ಇದೆ. ಸಿನಿಮಾ ಅಂತ ಒಂದು ನಾವು ಸಿಸ್ಟಮ್ ಅಂತ ತಗೊಂಡಾಗ 3 ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಯಾವ ರೀತಿ ಅಂದರೆ, ಒಂದು ಕ್ರಿಯೇಟಿವಿಟಿ, ಓಕೆ, ಮತ್ತೆ ಟೆಕ್ನಿಕಲ್ಲು, ಓಕೆ, ಆಮೇಲೆ ಬಿಸ್ನೆಸ್. ಮೇನ್ ಇರೋದು ಬಿಸ್ನೆಸ್. ಓ ಕರೆಕ್ಟ್. ಅಲ್ಟಿಮೇಟ್ ಆಗಿ ಬಿಸ್ನೆಸ್ ಮುಖ್ಯ ಅಲ್ವಾ ಸರ್? ಎಲ್ಲನೂ ಮುಖ್ಯನೇ, ಕ್ರಿಯೇಟಿವಿಟಿನೂ ಮುಖ್ಯನೇ, ಟೆಕ್ನಿಕಲ್ ಆಸ್ಪೆಕ್ಟ್ಸು ಮುಖ್ಯನೇ, ಹಾಗೆ ಬಿಸ್ನೆಸ್ ಕೂಡ ಬಹಳ ಮುಖ್ಯ. ಸೊ ಈ 3 ಎಲ್ಲಾದರೂ ಫೇಲ್ ಆದರೆ ಖಂಡಿತವಾಗಿ ಸಿನಿಮಾ ಸಕ್ಸಸ್ ಆಗಲ್ಲ. ಈ 3 ಫೇಲ್ ಅಂತ ಅರ್ಥ. ಸಿನಿಮಾ ಫೇಲು ಅಂತ ಅರ್ಥ ಅನ್ನೋದಕ್ಕೆ ಆ 3ರಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ. ಓಕೆ. ಕ್ರಿಯೇಟಿವಿಟಿ ಇರಬೇಕು, ಟೆಕ್ನಿಕಲ್ ಆಸ್ಪೆಕ್ಟ್ಸು ಚೆನ್ನಾಗಿರ್ಬೇಕು, ಆಮೇಲೆ ಬಿಸ್ನೆಸ್ ಮಾಡೋ ವಿಧಾನ ಗೊತ್ತಿರಬೇಕು. ಒಂದು ನಿಮಿಷ ಸರ್, ನೀವು ಇಷ್ಟೊಂದು ಟೆಕ್ನಿಕಲ್ ಆಗಿ ವರ್ಡ್ಗಳು ಹೇಳ್ಕೊಂಡು ಹೋದ್ರೆ ನಮ್ಗೆ ಆಡಿಯನ್ಸ್ಗೆ ಅರ್ಥ ಆಗಲ್ಲ. ಓಕೆ. ಸೊ ಅದನ್ನು ನೀವು ಬ್ರೀಫ್ ಮಾಡ್ಕೊಂಡು ಹೋಗ್ಬೋದಾ? ಟೆಕ್ನಿಕಲ್ ಅಂದ್ರೆ ಏನು, ಆಮೇಲೆ ಕ್ರಿಯೇಟಿವಿಟಿ ಅಂದ್ರೆ ಏನು, ಆಮೇಲೆ ಬಿಸ್ನೆಸ್ ಪಾಯಿಂಟ್ ಎಂದು ತಂದ್ರಿ. ಸೊ ಆ ಬಿಸ್ನೆಸ್ ಏನು ಈ ಮೂವಿಯಲ್ಲಿ ಅನ್ನೋದನ್ನ ಸ್ವಲ್ಪ ಹೇಳ್ಕೊಂಡು ಹೋಗ್ತೀರಾ? ಈ ಕ್ರಿಯೇಟಿವಿಟಿ ಅಂತ ಬಂದಾಗ ಸ್ಕ್ರಿಪ್ಟ್ ಬರುತ್ತೆ. ಸ್ಕ್ರಿಪ್ಟು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಆ ಸ್ಕ್ರಿಪ್ಟು ಒಬ್ಬ ಸ್ಟೋರಿ, ಒಂದು ಕಥೆನ ನಾವು ಸೃಷ್ಟಿ ಮಾಡ್ತೀವಿ. ಆ ಕತೆ ಬರೀ ಸ್ಟೋರಿ ಆಗಿರಲ್ಲ, ಅದಕ್ಕೆ ಅಂತ ಒಂದು ಟೀಮ್ ಇರುತ್ತೆ. ಆ ಸ್ಟೋರಿನ ಬಿಲ್ಡ್ ಮಾಡ್ತೀವಿ. ಅದಕ್ಕೆ ಆಗಿ ಅಸಿಸ್ಟೆಂಟು, ಅಸೋಸಿಯೇಟ್ಸು, ಕೋ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಒಂದು ಟೀಮ್ ಅಂತ ನಾವು ಕ್ರಿಯೇಟ್ ಮಾಡ್ತೀವಿ. ಆ ಡ್ರೀಮ್ ಏನು ಅಂದ್ರೆ, ಒಂದು 5-6 ಜನ ನಾವು ಕೂತ್ಕೊಂಡು ಒಂದು ಸ್ಟೋರಿನ ಡಿಸ್ಕಸ್ ಮಾಡ್ತೀವಿ. ಮೀನ್ಸ್ ಈಗ ಒಂದು ಸ್ಟೋರಿ ಬಂದಿದೆ ಅಂದ್ರೆ ಅದನ್ನ ತೆರೆ ಮೇಲೆ ತರಬೇಕು, ಅದು ನಿಜ ರೂಪವಾಗಿ ತಂದು ತೋರಿಸ್ಬೇಕು ನಾವು. ಓಕೆ. ಸೊ ಅದಕ್ಕೆ ಬ್ಯಾಕ್ ಆಗಿ ನಾವು ವರ್ಕ್ ಮಾಡಬೇಕು. ಅಸಿಸ್ಟೆಂಟ್ಗಳಿಗೆ ಕೆಲಸ ಕೊಡಬೇಕು, ಅಸೋಸಿಯೇಟ್ಗಳಿಗೆ ಕೆಲಸ ಕೊಡಬೇಕು. ಅದೇ ಕ್ರಿಯೇಟಿವಿಟಿ. ಸೊ ಒಬ್ಬೊಬ್ರದ್ದು ಒಂದೊಂದು ಥಾಟ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥಿಂಕಿಂಗ್ ಇರುತ್ತೆ. ಈಗಿನ ಸಿಚುವೇಶನ್ಗೆ ಏನು ಬೇಕು, ಯೂತ್ಸ್ ಆಗಲಿ, ಹಿರಿಯರಿಗಾಗಲಿ, ಈಗ ಚಿಕ್ಕ ಮಕ್ಕಳಿಗಾಗಲಿ, ಯಾವ ರೀತಿ ನಾವು ಕಂಟೆಂಟ್ನ ರೀಚ್ ಮಾಡ್ಬೋದು, ಇದನ್ನ ನಾವೇನು ಮಾಡ್ತೀವಿ, ಟೀಮ್ ಮಾಡಿಕೊಂಡು ಫಸ್ಟ್ ಸ್ಟೋರಿ ಬಿಲ್ಡ್ ಮಾಡ್ತೀವಿ. ಓಕೆ. ಅದು ಅಂದರೆ ಜನರಿಗೆ ರೀಚ್ ಆಗಬೇಕು, ಜನರು ಇಷ್ಟಪಡೋ ರೀತಿಯಲ್ಲಿ ನಾವು ಕುತ್ಕೊಂಡು ವರ್ಕ್ ಮಾಡ್ತೀವಿ. ಸ್ಟೋರಿನ ಫಸ್ಟ್ ಬರೋದೇ ಸ್ಟೋರಿ. ಅಂದರೆ ನೀವು ಹೇಳೋದು ಆ ಸ್ಟೋರಿನೇ ಆ ಮೂವಿಯ ಮೇನ್ ಕ್ಯಾರೆಕ್ಟರ್. ಹೌದು ಹೌದು. ಸ್ಟೋರಿಯಿಂದನೇ ಎಲ್ಲ ಹೌದು. ಸರ್, ಈ ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಈಗ ವಿಡಿಯೋ ನೋಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಸೊ ಅವನಿಗೆ ಒಂದು ಹಲವಾರು ಕನಸುಗಳಿರುತ್ತೆ. ನಾನು ಒಂದು ಆ್ಯಕ್ಟರ್ ಆಗಬೇಕು, ನಾನು ಫೇಮಸ್ ಆಗಬೇಕು, ಅಥವಾ ನಾನು 4 ಜನರ ಎದುರುಗಡೆ ನಾನು ಒಂದು
ಪ್ರತಿಭೆಯನ್ನು ತೋರಿಸ್ಬೇಕನ್ನೋವಂಥ ಹಂಬಲ ಇರುವಂಥ ಹುಡುಗ. ಅವ್ನು ಇವತ್ತು ಬಂದು ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಬೇಕು ಅಥವಾ ಮೂವಿಲಿ ಒಂದು ಸಣ್ಣ ಪಾತ್ರ ಆದರೂ ಪರವಾಗಿಲ್ಲ, ನಾನು ಆ್ಯಕ್ಟ್ ಮಾಡ್ಬೇಕನ್ನೋವಂಥ ಹಂಬಲ ಇರುವಂಥ ಹುಡುಗ ಈಗ ಬಂದು ಅವ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಪ್ರಕ್ರಿಯೆಗಳಿದೆ, ಎಲ್ಲಿಂದ ಅವ್ನು ಸ್ಟಾರ್ಟ್ ಮಾಡಬೇಕು? ನೋಡಿ, ಬ್ಲೈಂಡ್ ಆಗಿ ಬರೋದಲ್ಲ ಫಸ್ಟ್ ಆಫ್ ಆಲ್. ಸೊ ಕನಸಿದೆ, ಹೌದು, ಕನಸಿಗೆ ಸರಿ ಸಮಾನವಾಗಿ ನಾವು ಅದಕ್ಕೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕು, ನಾವು ಟೈಮ್ ಕೊಡಬೇಕು, ಓಕೆ, ಪೇಷನ್ಸ್ ಇರಬೇಕು, ಪೇಷನ್ಸ್, ಆಮೇಲೆ ನೆಟ್ವರ್ಕಿಂಗ್ ಇರಬೇಕು. ಇಂಡಸ್ಟ್ರಿಯಲ್ಲಿ ಏನಂದ್ರೆ ನೆಟ್ವರ್ಕ್ ಇರಬೇಕು. ನೆಟ್ವರ್ಕಿಂಗ್ ಹೊಸದಾಗಿ ಬಂದಾಗ ನೆಟ್ವರ್ಕ್ ಹೆಂಗೆ ಬೆಳೆಸ್ಬೇಕು ಸರ್? ಹೋಗ್ಬೇಕು, ಆಡಿಷನ್ಸ್ ನಡೆಯುವಂಥ ಜಾಗದಲ್ಲಿ ಹೋಗ್ಬೇಕು, ಕೆಲವೊಂದು ಶೂಟಿಂಗ್ ನಡೀತಾ ಇರುತ್ತೆ, ಆ ಜಾಗದಲ್ಲಿ ಹೋಗ್ಬೇಕು, ಡೈರೆಕ್ಟರ್ಗೆ ನೋಡ್ಬೇಕು, ಅಲ್ಲಿ ಶೂಟಿಂಗ್ ಯಾವ ಥರ ನಡೀತದೆ ಫಸ್ಟ್ ತಿಳ್ಕೊಬೇಕು. ಸಿನಿಮಾ ಅಂದರೆ ಹೆಂಗೆ ನಡೆಯುತ್ತೆ, ಏನು ಸಿನಿಮಾ ಅಂದರೆ ಫಸ್ಟ್ ಪ್ರೋಸೆಸ್ ತಿಳ್ಕೊಬೇಕು. ಸೊ ಯಾವ್ಯಾವ ಭಾಗ ಇದೆ, ವಿಭಾಗ ಇದೆ, ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಸೊ ಆಡಿಷನ್ಸ್ ಕರೀತಾರೆ. ಕೆಲವೊಂದು ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಸಿನಿಮಾ ಆಡಿಷನ್ಸ್ ಕರೀತಾ ಬಿಡ್ತಾರೆ, ಎಲ್ಲ ಬಿಡ್ತಾರೆ. ಸೊ ಯಾವುದೇ ಒಂದು ಮೂವಿ ಮಾಡಲಿ, ಸೀರಿಯಲ್ ಮಾಡಲಿ, ನಿಮಗೆ ಆಡಿಷನ್ ಎಲ್ಲ ಅದರಲ್ಲೂ ಕೂಡ ನೋಡಿ, ಒಂದೇ ಸಾರಿ ಯಾರು ಪಿಕ್ ಮಾಡಲ್ಲ, ಇಮಿಡಿಯೇಟ್ ಆಗಿ ಸಿಕ್ಬಿಡಲ್ಲ ಕೆಲವೊಂದು ಸಿನಿಮಾದಲ್ಲಿ. ಓಕೆ, ಸೊ ಅವ್ರೇನು ಮಾಡ್ತಾರೆ, ಆ್ಯಕ್ಟಿಂಗ್ ಕ್ಲಾಸಸ್ಗೆ ಅಪ್ರೋಚ್ ಮಾಡ್ತಾರೆ, ಇಲ್ಲ ಪೇಪರ್ ಆ್ಯಡ್ ಕೊಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ಆ್ಯಡ್ ಕೊಡ್ತಾರೆ, ಇಲ್ಲ ಅವ್ರ ಮೇಲ್ ಥ್ರೂ ಕಳಿಸ್ತಾರೆ, ಓಕೆ, ನ್ಯೂಸ್ ಪೇಪರು, ಎಲ್ಲದರಲ್ಲೂ ಕೂಡ ಕಳಿಸ್ತಾರೆ. ಆ ಥರ ಆಡಿಷನ್ಸ್ಗೆ ಹೋಗಿ ನಿಮ್ಮ ಟ್ಯಾಲೆಂಟ್ನ ತೋರಿಸಿದಾಗ ಅವ್ರಿಗೆ ನೀವು ಸಾಮರ್ಥ್ಯರು ಅಂತ ಗೊತ್ತಾದರೆ ಅವರೇ ಪಿಕ್ ಮಾಡ್ತಾರೆ. ಆ ಥರ. ಅದಕ್ಕಿಂತ ಮುಂಚೆ ಸಿನಿಮಾ ರಂಗದವ್ರ ಜೊತೆಗೆ ಒಡನಾಟ ಬೆಳೆಸ್ಕೊಳ್ಬೇಕು, ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ. ಓಕೆ, ಅಂದರೆ ಸಿನಿಮಾ ನಡೆಯುವಂಥ ಶೂಟಿಂಗ್ ಸ್ಪಾಟಲ್ಲಿ ಪ್ರತಿಯೊಬ್ಬರನ್ನು ಪರಿಚಯ ಮಾಡ್ಕೋಬೇಕು, ನೆಟ್ವರ್ಕ್ ಮಾಡ್ಕೋಬೇಕು, ನೆಟ್ವರ್ಕ್ ಬಿಲ್ಡ್ ಮಾಡ್ಕೋಬೇಕು. ಅವಾಗ ಅಲ್ಲಿ ಒಬ್ಬರಾದ್ರೂ ಒಬ್ರು ಸಹಾಯ ಮಾಡೇ ಮಾಡ್ತಾರೆ. ಓಕೆ, ಆ ಥರ ಪ್ರೋಸೆಸ್ ಇರುತ್ತೆ. ಹೋಗ್ಬೇಕು, ಅಪ್ರೋಚ್ ಮಾಡಬೇಕು. ಓಕೆ, ಇನ್ನೊಂದು ನೀವು ಮಧ್ಯೆ ಹೇಳಿದ್ರೆ ಆಡಿಷನ್ ಕೊಡ್ಬೇಕಂತ. ಬಟ್ ಈಗ ಆಡಿಷನ್ ಕೊಡ್ಬೇಕಂದ್ರೆ ಅವನಿಗೆ ಏನು ಪ್ರಿಪ್ರೇಷನ್ ಅಂದರೆ, ಅಥವಾ ಏನು ಅವ್ನು ಯಾವ ಡಾಕ್ಯುಮೆಂಟು ಅಥವಾ ಪೇಪರು ಅಥವಾ ಫೋಟೋಗಳು ಅಥವಾ ಏನು ಅವನೇನಾದ್ರು ಶೂಟ್ ಮಾಡ್ಕೊಂಡು ಏನಾದ್ರು ವಿಡಿಯೋ ತಂದು ತೋರಿಸ್ಬೇಕಾ, ಅಥವಾ ಯಾವ ಥರ ಅವನು ಆಡಿಷನ್ ಪ್ರಿಪೇರ್ ಆಗಬೇಕು? ಈಗ ಆಡಿಷನ್ ಜಾಗದಲ್ಲಿ ನಡೆಯೋ ಜಾಗದಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಸ್ಕ್ರಿಪ್ಟ್ ಕೊಡ್ತಾರೆ, ಹೋದ್ಮೇಲೆ ಕೊಡ್ತಾರೆ. ಓಕೆ, ಅಲ್ಲಿ ಕೊಡ್ತಾರೆ. ಆ ಸ್ಕ್ರಿಪ್ಟ್ ಅಲ್ಲಿ ಏನಿರುತ್ತೆ ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಓಕೆ, ಅಂದರೆ ಅಲ್ಲಿ ಏನು ಡೈಲಾಗ್ ಕೊಟ್ಟಿರ್ತಾರೆ, ಆ ಡೈಲಾಗ್ಗೆ ಅವ್ರು ಕರೆಕ್ಟಾಗಿ ಜೀವ ತುಂಬಿದ್ರೆ 100% ಅವರಲ್ಲಿ ಟ್ಯಾಲೆಂಟ್ ಇದ್ರೆ ಅಂದರೆ ಲೈವ್ ಆಗಿ ನೀವು ಮಾಡಿ ತೋರಿಸ್ಬೇಕಾಗುತ್ತೆ. ನೀವು ವಿಡಿಯೋ ತೋರಿಸಿದ್ರು ಕೂಡ ಅಲ್ಲಿ ಲೈವ್ ಆಗಿ ಅವ್ರು ಕೊಟ್ಟಂಥ ಡೈಲಾಗ್ನ ನೀವು ಆ್ಯಕ್ಟ್ ಮಾಡಬೇಕು. ಓಕೆ, ಅಂದರೆ ನೀವು ತಂದಿರೋದಕ್ಕೆ ಬಿಟ್ಟು ಅಲ್ಲಿ ಲೈವ್ ಆಗಿ ಆ್ಯಕ್ಟ್ ಮಾಡಿ ತೋರಿಸೋದು. ಹೌದು, ಅವರಿಗೆ ಅದನ್ನ ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಂದು ಇಮಿಟೇಟ್ ಮಾಡ್ಕೊಂಡ್ಬರ್ತಾರೆ. ರಾಜ್ಕುಮಾರ್ ಸರ್, ಹೌದು, ಅಂಬರೀಶ್ ಸರ್ ಆಗಲಿ, ವಿಷ್ಣು ನೋಡಿ ಬೆಳೆದಿರೋರು. ಕೆಲವೊಂದು ಏನಾಗುತ್ತೆ, ಅದನ್ನ ನೋಡಿ ಹವ್ಯಾಸ ಆಗಿರುತ್ತೆ, ಡೈಲಾಗ್ ಹೊಡೆಯೋದಾಗ್ಲಿ, ಸೊ ಇದು ಹವ್ಯಾಸ ಆಗಿರುತ್ತೆ. ಇದು ಬಿಟ್ಟು ಬೇರೆ ಇರುತ್ತೆ, ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಕಥೆಗಳಿರುತ್ತೆ, ಬೇರೆ ಬೇರೆ ಜಾನರ್ ತರ ಇರುತ್ತೆ, ಬೇರೆ ಬೇರೆ ಆಕ್ಟ್ ಸ್ಕಿಲ್ಸ್ ಇರಬೇಕು. ಓಕೆ, ಸೊ ಅವಾಗ ಅವ್ರು ಕೊಟ್ಟಾಗ ಆ ಡೈಲಾಗ್ಗಳು, ಆ ಸಂದರ್ಭ, ಅದರ ತಕ್ಕಂಗೆ ಅವ್ರು ಆಕ್ಟ್ ಮಾಡಿ ತೋರಿಸ್ಬೇಕು, ಭಾವ ತೋರಿಸ್ಬೇಕು. ಸೊ ಅದೆಲ್ಲ ಇರುತ್ತೆ, ಆ ಪ್ರೋಸೆಸ್ ಇರುತ್ತೆ. ಅಲ್ಲಿ ಏನಾರು ಅವ್ರ ಸಾಮರ್ಥ್ಯರಿದ್ರೆ ಗ್ಯಾರಂಟಿ ಅವರು ತಗೊಳ್ತಾರೆ. ಕೊನೆಯದಾಗಿ ಇಷ್ಟೊಂದೆಲ್ಲ ನೀವು ಹೇಳಿದಿರಲ್ಲ, ಕೊನೆಯದಾಗಿ ನಮ್ಗೆ ಒಂದೇ ಪ್ರಶ್ನೆ, ನೀವು ಈ ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಎಂಟರ್ ಆದ್ರಿ? ನಿಮ್ಮ ಒಂದು ಜರ್ನಿ ಇತ್ತಲ್ಲ, ಆ ಜರ್ನಿನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ನಾನು ಸುಮಾರು 15-16 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. 16 ವರ್ಷ ಕಳೀತು. ಓಕೆ, ನಾನು ಮುಂಚೆ ಡ್ಯಾನ್ಸರ್ ಆಗಿ. ನೀವು ಡ್ಯಾನ್ಸರ್? ಹೌದು, ನಾನು ಅಂದರೆ ನಮ್ಮ ಊರಲ್ಲಿ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಡ್ಯಾನ್ಸ್ ಕೋಚ್ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಿದ್ದೆ. ಓಕೆ, ಸೊ ನಾನು ಕಾಂಪಿಟೇಷನ್ಸ್ ಕೆಲವೊಂದು ಜಡ್ಜ್ ಮಾಡಿದ್ದೀನಿ. ಸೊ ಹಂಗಾಗಿ ಟಚ್ ಇರುವಾಗ ನನಗೆ ಒಂದು ನೆಟ್ವರ್ಕ್, ಬೇರೆ ಬೇರೆ ಕಡೆ, ಬೆಂಗಳೂರು ಕಡೆ ಎಲ್ಲ ಬಂದಾಗ ಒಂದು ನೆಟ್ವರ್ಕ್ ಬಿಲ್ಡ್ ಆಯಿತು. ಸೊ ಅವಾಗ ಏನಾಯಿತು, ನಾವು ಕೂಡ ಸಿನಿಮಾದಲ್ಲಿ ಮಾಡ್ಬೋದಲ್ವಾ, ನಾವು ಆ್ಯಕ್ಟ್ ಮಾಡ್ಬೋದು, ಇಲ್ಲ ನಾನು ಡ್ಯಾನ್ಸ್ ಮಾಡ್ಬೋದು, ನಾನು ಡ್ಯಾನ್ಸರ್ ಆಗ್ಬೋದು ಅನ್ನೋ ಒಂದು ಚಿಕ್ಕ ಕನಸಿಟ್ಕೊಂಡು ಬಂದೆ. ಅದೇ ಟೈಮಲ್ಲಿ ನಾನು ಎಜುಕೇಷನ್ ಕೂಡ ಬೆಂಗಳೂರಲ್ಲೇ ಮಾಡಬೇಕಾಯಿತು. ಬೆಂಗಳೂರಲ್ಲಿ ಎಜುಕೇಷನ್? ಹೌದು, MBA ಗ್ರಾಜ್ಯುಯೇಟ್ ಮಾಡಿದ್ದು ಬೆಂಗಳೂರಲ್ಲೇ. ಸೊ ಆ ಮೂಮೆಂಟಲ್ಲಿ ಸ್ಟಡಿ ಮುಗಿದ ತಕ್ಷಣ ಸೊ ಮತ್ತೆ ತಿರ್ಗಾ ಇದೆ ಸ್ಟಾರ್ಟ್ ಮಾಡಿದೆ. ಸರ್ಕಲ್ ಇತ್ತು, ಇದು ಇತ್ತು ನಿಮಗೆ, ಕೆಲವೊಬ್ರು ಪರಿಚಯ ಇರೋದ್ ಕಾರಣ ಅವ್ರ ಜೊತೆಗೆ ಒಡನಾಟ ಇರೋದು. ಅವಾಗ ನಾನು ಹೋಗೋದು, ಶೂಟಿಂಗಲ್ಲಿ ಹೋಗೋದು ನೋಡ್ತಾ ಇದ್ದೆ. ಸೊ ಹಂಗಾಗಿ ನನಗೆ ಒಂದು ಸ್ವಲ್ಪ ಲಿಂಕ್ಸ್ ಇತ್ತು ಕಾರಣ ನಾನು ಸ್ಟಾರ್ಟ್ ಮಾಡಿದೆ ವರ್ಕ್ ಮಾಡೋಕ್ಕೆ. ಫಸ್ಟು ಅಸಿಸ್ಟೆಂಟ್ಗಿಂತ ಕೆಳಗಡೆ ಜಸ್ಟ್ ಒಂದು ಹೆಲ್ಪರ್ ಡೈರೆಕ್ಟರ್ ಟೀಮ್ ಇರುತ್ತೆ, ಒಂದು 5-6 ಜನ ಇರ್ತಾರೆ. ಅದರಲ್ಲಿ ಹೆಲ್ಪ್ ಆಗೋ ಅವ್ರಿಗೇನು ಬೇಕು, ಅವ್ರಿಗೇನಾದ್ರು ಬೇಕಾದರೆ
ತಂದು ಕೊಡೋದಾಗ್ಲಿ, ಓಕೆ ಅವ್ರು ಏನಾದ್ರು ಹೇಳಿದ್ರೆ ಸ್ಕ್ರಿಪ್ಟ್ ಏನಾದ್ರು ಬರೀ ಕೆಲವೊಂದು ಸನ್ನಿವೇಶಗಳು ಕೊಡೋರು, ಈ ಥರ ಬರ್ಕೊಂಬ, ನಿನ್ನ ಐಡಿಯಾದಲ್ಲಿ ಬರ್ಕೊಂಬ ಅನ್ನೋದು, ಆ ಥರ ನಮ್ಗೆ ಕೋಚ್ ಮಾಡಿದ್ದಾರೆ. ಆ ಥರ ಕೋಚ್ ಬಿಗಿನಿಂಗ್ ಅಲ್ಲಿ ಬಂದು ನೀವು ಅವ್ರಿಗೆ ಹೆಲ್ಪರ್ ತರ ಕೆಲಸ ಮಾಡಿ ಪ್ರತಿಯೊಂದು ಪ್ರೊಸೆಸ್ನ ಒಂದೇ ಒಂದು ಕಲ್ಕೊಂಡು ನೀವು ಕಲಿಬೇಕು ಅಂದ್ರೆ ಎಲ್ಲ ರೀತಿ ತ್ಯಾಗ ಮಾಡಬೇಕು. ನಾನು ಊರಲ್ಲೇ ಹಂಗಿದ್ದೆ, ನಾನು ಊರಲ್ಲಿ ಹಿಂಗಿದ್ದೆ, ನಂದು ಅಷ್ಟಿದೆ ಇಷ್ಟಿದೆ, ಇಲ್ಲಿ ಯಾವುದು ಇಲ್ಲ. ಕಲಿಯುವಿಕೆ ಮುಂದೆ ಯಾವುದು ನಡೆಯಲ್ಲ. ನಿಮಗೆ ಒಂದು ನಿರ್ಧಾರ ಮಾಡಬೇಕು, ನಾನು ಇದನ್ನ ರೀಚ್ ಆಗ್ಬೇಕು, ಈ ಗುರಿನ ಮುಟ್ಬೇಕು ಅಂದ್ರೆ ನನ್ನನ್ನು ಫಸ್ಟ್ ತಗ್ಗಿಸ್ಕೊಳ್ಬೇಕು. ಅಂದ್ರೆ ನಿಮ್ಮ ಆ ಅಹಮು, ನೀವು ಯಾವ ಸ್ಟೇಟಸ್ ಇದೆ, ನಿಮ್ಮ ಊರಲ್ಲಿ ನಾನು ಏನು ಅಂತಾರೆ, ನಾನು ಹೆಂಗೆ ಬೆಳೆದು ಬಂದಿದ್ದೀನಿ, ನೀವೆಲ್ಲ ಬಿಟ್ಬಿಟ್ಟು ಸ್ಕ್ರಾಚ್ ಅಂದ್ರೆ ಜೀರೋ ಇಂದ ನಾವು ಹೆಂಗೆ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಯೋ, ಜೀರೋ ಇಂದ ಹೆಂಗ್ ಬೆಳಿಬೇಕಂತ. ಸರ್ ನಿಮಗೆ ಹೇಳ್ಬೇಕು ಅಂದ್ರೆ ಇನ್ನೂ ನಗು ಬರುತ್ತೆ. ಕೆಲವೊಂದು ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿದ್ವಿ. ಮಾಡಬಾರ್ದು ಅಂದ್ರೆ ಈಗ ನೋಡಿ, ಮನೆಯಲ್ಲಿ ನಾವು ಒಂದು ಲೋಟ ಎತ್ತಿಡ, ಈ ತರ ಕೆಲಸ ನೀವು ಮಾಡಬಾರ್ದು ಕೆಲಸಗಳು, ಬೇರೆ ಕೆಲಸ. ನಾನು ಹೇಳ್ತಾ ಇರೋದು ಸಿನಿಮಾ ಬಗ್ಗೆ. ಅದಲ್ಲ, ನೀವು ಹೇಳಿದ ಹೆಂಗಿತ್ತು ಅಂದ್ರೆ ಮಾಡಬಾರ್ದು ಕೆಲಸಗಳು ಅಂದಾಗ ಅದಲ್ಲ, ನಾವು ಮನೆಯಲ್ಲಿ ಹೆಂಗೆ ರಾಜರ ತರ ಇರ್ತೀವಲ್ಲ, ಆ ತರ ಇರಕ್ಕಾಗಲ್ಲ. ತಗ್ಗಿಸ್ಕೊಳ್ಬೇಕು, ಅಂದ್ರೆ ಕೆಲಸ ಎಲ್ಲ ಮಾಡಬೇಕು. ನೀವು ಹೇಳೋದು ಅಂದ್ರೆ ಎಂತ ಒಂದ್ ಚಿಕ್ಕ ಕೆಲಸ ಆದ್ರೂ ಮಾಡ್ಬೇಕು ಅನ್ನೋ ಶ್ರದ್ಧೆಯಿಂದ ಮಾಡ್ಬೇಕು. ಶ್ರದ್ಧೆಯಿಂದ ಅವಾಗ ಏನಾಗುತ್ತೆ, ಎದುರುಗಡೆ ಇರೋ ಡೈರೆಕ್ಟರ್ ಆಗಲಿ, ಡೈರೆಕ್ಟರ್ ಟೀಮ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಅವ್ರ ಮೇಲೆ ನಮಗೆ ಪಾಸಿಟಿವ್ ಸೆಟಪ್ ಆಗುತ್ತೆ. ಒಳ್ಳೆ ಅಭಿಪ್ರಾಯ, ಒಳ್ಳೆ ಹುಡುಗ, ಇವ್ನಿಗೆ ಏನಾದ್ರು ಕೊಡೋಣ, ಏನಾದ್ರು ರೋಲ್ ಕೊಡೋಣ, ಚಿಕ್ಕದಾಗಿ ಬಂದಿದ್ದಾನೆ ಪಾಪ, ಏನೋ ಇಷ್ಟಪಟ್ಟು ಸಿನಿಮಾ ಅನ್ನೋದು ಅಷ್ಟು ಶ್ರದ್ಧೆಯಿಂದ ಬಂದಿದ್ದಾನೆ ಅಂದ್ರೆ ಅವ್ರಿಗೆ ಒಂದು ಮೈಂಡ್ ಅಲ್ಲಿ ಇರುತ್ತೆ. ಅಂದ್ರೆ ಅದೊಂದು ಟೆಸ್ಟಿಂಗ್ ಪೀರಿಯಡ್ ನಿಮಗೆ. ಎಲ್ಲರಿಗೂ ಕೂಡ ಅಷ್ಟೇ, ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ನಾವು ತಗ್ಗಿಸ್ಕೊಳ್ಬೇಕು. ಸೊ ಅದಕ್ಕೆ ಹೇಳಿ, ನಿಮ್ಮ ಟೈಮ್ ಕೊಡಬೇಕು, ಆ ಪೇಷನ್ಸ್ ಇರಬೇಕು ಅನ್ನೋದು. 15 years, ಆ ಒಂದು 15 years 16 years ಆಲ್ಮೋಸ್ಟ್ ಆದ್ಮೇಲೆ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದು ನಾನು. ಸಿನಿಮಾನು ಕೂಡ ಮಾಡಿದ್ರಿ ತಂತ್ರ ಅಂತ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಿದ್ರು 2025. 15 ವರ್ಷ ಸ್ಟ್ರಗಲ್. ಸೊ 15 ವರ್ಷ ಆದ್ಮೇಲೆ ಒಂದು ಮೂವಿ ತರಬೇಕಂತ. ಅದು ದೊಡ್ಡ ಸ್ಟೋರಿ ಇದೆ ಬಿಡಿ, ಅದು ಸಿನಿಮಾದ ಏನೇನಾಗಿದೆ ನಾವು ಮುಂದಿನ ಎಪಿಸೋಡ್ ಮಾತಾಡೋಣ ಅದ್ರ ಬಗ್ಗೆ. ನೀವು ಒಂದು ಸಿನಿಮಾ ಮಾಡಿದಿರಲ್ಲ, ಸೊ ಆ ಸಿನಿಮಾ ಕೂಡ ಹೆಂಗೆ ಸ್ಟಾರ್ಟ್ ಆಯ್ತು, ಹೆಂಗೆ ನೀವು ಒಂದು ಟೀಮ್ ಕಟ್ಕೊಂಡ್ರಿ, ದುಡ್ಡಿನ ಏನು ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅದು ಹೆಂಗಾಯ್ತು, ಆಮೇಲೆ ಇದನ್ನೆಲ್ಲ ಹೆಂಗ್ ತಗೊಂಡೋಗಿ ಕೊನೆಗೂ ನೀವು ರಿಲೀಸ್ ಮಾಡಿದಿರಲ್ಲ, ಆ ಎಂಟೈರ್ ಪ್ರೊಸೆಸ್ ನಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಆಡಿಯನ್ಸ್ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳೋಣ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನನಗನ್ಸುತ್ತೆ ತುಂಬ ಒಂದು ಇನ್ಫಾರ್ಮೇಷನ್ ಸರ್ ಅವರು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ಇನ್ನು ಮುಂದೆ ಕೂಡ ನಾವು ಈ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀವಿ ನಿಮ್ಮ ಜೊತೆಗೆ. ಸೊ ಹಾಗೆ ನೋಡ್ತಾ ಇರಿ. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೊತ್ತಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.